ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಆದ್ರೆ ರಿಸಲ್ಟ್ ಸಿಕ್ತಿಲ್ವಾ? ತಿಂಗಳೆಲ್ಲ ಟ್ರೈ ಮಾಡಿದ್ರು ಯಾಕೆ ಆಗ್ತಿಲ್ಲ ಗೊತ್ತಾ? ನೀವು ಬಯಾಲಜಿನ ಒಂದು ಇಂಪಾರ್ಟೆಂಟ್ ರೂಲ್ ನ ಮಿಸ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ ಎಗ್ ಮತ್ತು ಸ್ಪರ್ಮ್ ನ ಲೈಫ್ ಸ್ಪ್ಯಾನ್. ಹೆಣ್ಮಕ್ಳ ಬಾಡಿಯಲ್ಲಿ ಬಿಡುಗಡೆಯಾಗೋ ಮೊಟ್ಟೆ ಅಥವಾ ಎಗ್ ಕೇವಲ 12ರಿಂದ 24 ಗಂಟೆ ಮಾತ್ರ ಬದುಕಿರುತ್ತೆ. ಆದ್ರೆ ಗಂಡಸರ ಸ್ಪರ್ಮ್ ಹೆಣ್ಣಿನ ಬಾಡಿ ಒಳಗೆ ಹೋದ್ರೆ ಅದು 3ರಿಂದ 5 ದಿನಗಳ ಕಾಲ ಬದುಕಬಲ್ಲದು. ಇದರ ಅರ್ಥ ಏನು? ಓವ್ಯುಲೇಷನ್ ಅಂದ್ರೆ ಮೊಟ್ಟೆ ಬಿಡುಗಡೆ ಆದ್ಮೇಲೆ ಟ್ರೈ ಮಾಡೋಕ್ಕಿಂತ ಓವ್ಯುಲೇಷನ್ ಗಿಂತ 2-3 ದಿನಗಳ ಮುಂಚೆ ಟ್ರೈ ಮಾಡೋದೇ ಬೆಸ್ಟ್. ಸ್ಪರ್ಮ್ ಆಗ್ಲೇ ಅಲ್ಲಿ ವೇಟ್ ಮಾಡ್ತಾ ಇರುತ್ತೆ. ಎಗ್ ರಿಲೀಸ್ ಆದ ತಕ್ಷಣ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೈಯೆಸ್ಟ್ ಇರುತ್ತೆ. ಓವ್ಯುಲೇಷನ್ ಆಗೋದು ಯಾವಾಗ ಅನ್ನೋದನ್ನ ಕಂಡು ಹಿಡಿಯೋದು ಹೇಗೆ? ನಿಮ್ಮ ಸೈಕಲ್ 30 ಡೇಸ್ ಇದ್ರೆ ಅದರಲ್ಲಿ 14 ಡೇಸ್ ನ ಮೈನಸ್ ಮಾಡಿ, ಅಂದ್ರೆ ನಿಮ್ಮ 16th ಡೇ ಓವ್ಯುಲೇಷನ್ ಆಗುತ್ತೆ. ಡೇ 11 ರಿಂದ ಡೇ 17 ವರೆಗೂ ನಿಮ್ಮ ಫರ್ಟೈಲ್ ವಿಂಡೋ ಆಗಿರುತ್ತೆ. ನಿಮ್ ಬಾಡಿನ ಅಬ್ಸರ್ವ್ ಮಾಡಿ. ಈ ಟೈಮ್ ಅಲ್ಲಿ ವೈಟ್ ಡಿಸ್ಚಾರ್ಜ್ ಮೊಟ್ಟೆಯ ಬಿಳಿ ಭಾಗ ಅಥವಾ ಎಗ್ ವೈಟ್ ತರ ಅಂಟಾಗಿ ಸ್ಟ್ರೆಚಿ ಆಗಿರುತ್ತೆ. ಫಾರ್ಮಸಿಗಳಲ್ಲಿ ಓವ್ಯುಲೇಷನ್ ಕಿಟ್ ಸಿಗುತ್ತೆ. ಅವುಗಳನ್ನ ಯೂಸ್ ಮಾಡಿ ಎಕ್ಸಾಕ್ಟ್ ಡೇಟ್ ಆಫ್ ಓವ್ಯುಲೇಷನ್ ನ ಕಂಡುಹಿಡಿಬಹುದು. ಪ್ರೆಗ್ನೆನ್ಸಿ ಟ್ರೈ ಮಾಡೋ ಪ್ರತಿಯೊಂದು ಕಪಲ್ಗೂ ಈ ಬಯಾಲಜಿ ಫ್ಯಾಕ್ಟ್ ಗೊತ್ತಿರಬೇಕು. ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಫರ್ಟಿಲಿಟಿ ಟಿಪ್ಸ್ ಗಾಗಿ ಯೋರ್ ಗೈನಿ ಇನ್ ಡಿವಿಜಿ ಪೇಜ್ ನ ಫಾಲೋ ಮಾಡಿ.